ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತು ನಮ್ಮ ಜೊತೆ ಹಾಗೇನೆ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕಲೀಗ್ ಅಪೇಕ್ಷಾ ಜೈನ್. ಸೊ ಅಪೇಕ್ಷಾ, ಇವತ್ತೇರಿಗೆ ಬಂದಿದೀವಿ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ? ಆಬ್ವಿಯಸ್ಲಿ ಗೊತ್ತಿದೆ. ಸೊ ಇಡೀ ಕರ್ನಾಟಕವೇ ಖುಷಿ ಪಡುವಂತಹ ಸುದ್ದಿ. ಹಾಗೇನೆ ನಮಗೂ ಕೂಡ ಖುಷಿ. ಬಿಗ್ ಬಾಸ್ ಸೀಸನ್ 12 ಇವತ್ತಿಂದ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. ಸೊ ಕಂಟೆಸ್ಟೆಂಟ್ಸ್ ಬಗ್ಗೆ, ಬಿಗ್ ಬಾಸ್ 12 ಸ್ಪೆಷಾಲಿಟಿ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಸ್, ಬಿಗ್ ಬಾಸ್ ಕನ್ನಡ ಕಿರುತೆರೆಯಲ್ಲಿ ಸೀಸನ್ 12ಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಾಕಷ್ಟು ಜನ ಕಲಾವಿದರು ಕಂಟೆಸ್ಟೆಂಟ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ ಹೆಸರು ಕೂಡ ರಿವೀಲ್ ಆಗಿದ್ದು, ಅವರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅವರವರ ಲೋಕದಲ್ಲಾಗಿರ್ಬೋದು ಒಂದಷ್ಟು ಸಾಧನೆಯನ್ನು ಮಾಡಿರುವಂಥದ್ದು. ಸೊ ಅದರೊಟ್ಟಿಗೆ ಬಿಗ್ ಬಾಸ್ ಸೀಸನ್ 12 ಶುರುವಾಗೋಕ್ಕಿಂತ ಮುಂಚೆನೆ ಕಿಚ್ಚ ಸುದೀಪ್ ಅವ್ರು ನಿರೂಪಣೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಗೊಂದಲ ಇತ್ತು. ಸೀಸನ್ 11 ಕಂಪ್ಲೀಟ್ ಆದ್ಮೇಲೆ ಅದಕ್ಕೂ ಕೂಡ ತೆರೆ ಬೀಳ್ತು. ಅದಾದ ನಂತರ ಇನ್ನೊಂದು 5 ಸೀಸನ್ಗಳನ್ನ ನಾನು ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀನಿ ಅಂತ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು. ಸೊ ಆ ಭಯ ಕಿಚ್ಚ ಸುದೀಪಿಯನ್ಸ್ ಆಗಿರ್ಬೋದು, ಕನ್ನಡ ಕಿರುತೆರೆ ಅದ್ರ ಜೊತೆಗೆ ಬಿಗ್ ಬಾಸ್ ಆಡಿಯನ್ಸ್ ಆಗಿರ್ಬೋದು ಹೋಯ್ತು. ಅದಾದ ನಂತರ ಏನಂತಂದ್ರೆ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ ಅಂದಾಗ ಕಂಟೆಸ್ಟೆಂಟ್ಸ್ ಯಾರಾಗ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆ ಶುರುವಾಗಕ್ಕೆ ನಾವಿಬ್ರು ಕೂಡ ನಾವೇ ಕೂಡ ಸಂಭಾವ್ಯರ ಪಟ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಖುಷಿ ವಿಚಾರ ಅಂದ್ರೆ ಅದರಲ್ಲಿ ಒಂದಷ್ಟು ಜನ ಆಲ್ರೆಡಿ ಅರ್ಧಕ್ಕರ್ಧ ಜನ ಈಗ ಇವರು ರಿಲೀಸ್ ಮಾಡಿರುವಂತ ಪಟ್ಟಿಯಲ್ಲಿ ಕನ್ಫರ್ಮ್ ನಮ್ಗೇನಂದ್ರೆ ಒಬ್ರಿಬ್ರು ನಾವೇನ್ ಡಿಸ್ಕಸ್ ಮಾಡಿದ್ವಿ ಅವ್ರು ಇದಾರೆ. ಅರ್ಧಕ್ಕರ್ಧ ಜನ ಇದ್ದಾರೆ. ಓಕೆ, ಸೊ ನಾವೇನ್ ಡಿಸ್ಕಸ್ ಮಾಡಿದ್ವಲ್ಲ ಈಗಾಗಲೇ, ಸೊ ಅರ್ಧಕ್ಕರ್ಧ ಜನ ಇದ್ದಾರೆ. ಎಸ್, ಬಿಗ್ ಬಾಸ್ ಸೀಸನ್ 12ರ 3ನೇ ಸ್ಪರ್ಧಿಯಾಗಿ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಹುಲಿ, ಅದರ ಜೊತೆಗೆ ತಮ್ಮ ಅದ್ಭುತ ಮಾತುಗಾರಿಕೆ ಹಾಗೂ ಮುಗ್ಧತೆಯ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ವ್ಯೂವರ್ಸ್ ಅನ್ನ ಎಂಟರ್ಟೈನ್ ಮಾಡಿದಂತಹ ಮಲ್ಲಮ್ಮ ಅವರು. ಸೊ ಮಲ್ಲಮ್ಮ ಅವರ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಆ ಒಂದು ಇನ್ನಸೆನ್ಸ್ ಫೀಲ್ ಆಗುತ್ತೆ. ಅದಲ್ಲದೆ ಒಂದು ಮಹಿಳೆಯಾಗಿ ಆ ಕಾಮಿಡಿ ಅನ್ನೋದನ್ನ ಇದ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಜನರನ್ನ ನಗ್ಸೋದು ತುಂಬಾ ಕಷ್ಟ. ಹುಡುಗರು ಏನ್ ಬೇಕಾದ್ರೂ ಲೈಕ್ ಏನ್ ಹೇಳೋದು, ಡಬಲ್ ಮೀನಿಂಗ್ ಜೋಕ್ಸ್ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಂಟರ್ಟೈನ್ ಮಾಡ್ತಾರೆ. ಒಬ್ರು ಮಹಿಳೆಯಾಗಿ ಈ ತರ ಎಂಟರ್ಟೈನ್ ಮಾಡೋದು ತುಂಬಾನೇ ಕಷ್ಟದ ಕೆಲಸ. ಅದನ್ನ ಇವರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮೇ ಬಿ ಅವರ ಇನ್ನಸೆನ್ಸ್ ಕೂಡ ಅದಕ್ಕೊಂದು ರೀಸನ್ ಅಂತ ನಂಗೆ ಅನ್ಸುತ್ತೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆ ಹನುಮಂತ್ ಅವರಿದ್ರು ಅಂಡ್ ವಿನ್ನರ್ ಕೂಡ ಆಗಿದ್ರು. ಈ ಸೀಸನ್ ಅಲ್ಲಿ ಅದೇ ಉತ್ತರ ಕರ್ನಾಟಕದಿಂದ ಮಲ್ಲಮ್ಮ ಅವ್ರು ಬಂದಿದ್ದಾರೆ. ಅದೇ ಇನ್ನೋಸೆನ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಬಿಗ್ ಬಾಸ್ ಅಲ್ಲಿ ಅಂತ ಅನ್ಸ್ತಾ ಇದೆ. ಸೊ ವಾಟ್ ಯು ಸೇ? ಖಂಡಿತವಾಗ್ಲು, ಯಾಕಂತಂದ್ರೆ ಮಲ್ಲಮ್ಮ ಅವ್ರು ಇರೋದೇ ಹಾಗೆ ನ್ಯಾಚುರಲ್ ಆಗಿ. ಪಾಪ ಎಷ್ಟು ಮುಗ್ಧತೆ ಅಂತಂದ್ರೆ ಅವ್ರ ವಿಡಿಯೋಸ್ ಅಲ್ಲಿ ಆಗಿರ್ಬೋದು, ಅವ್ರು ಮಾತಾಡೋವಂಥದ್ದಾಗಿರ್ಬೋದು, ಅವ್ರು ಇರೋವಂಥದ್ದಾಗಿರ್ಬೋದು, ತುಂಬಾ ಏನು ಗೊತ್ತೇ ಇಲ್ಲ ಅನ್ನೋ ತರ ಇರ್ತಾರೆ. ಸೊ ಯಾರಾದ್ರೂ ಹೋಗ್ಬಿಟ್ಟು ಮಲ್ಲಮ್ಮ ಅಂತಂದ್ರೆ ಹಾರಿ ಊರಿ ಅಂತ ಹೇಳ್ಬಿಟ್ಟು ಇದೇ ತರ ಅವರು ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡೋದು ಕೂಡ ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ. ಆ ಮುಗ್ಧತೆ ಬಿಗ್ ಬಾಸ್ ನಾನು ನೀನು ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಯಾರೋ ಐ ಲವ್ ಯು ಅಂದಿದ್ದಕ್ಕೆ ಅವರು ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ನಂಗೆ ಆ ವರ್ಡ್ ಕಂಡ್ರೆ ಆಗಲ್ಲ ರೀ, ಹಂಗೆಲ್ಲ ಮಾತಾಡೋರು. ಯಾರು ಹೇಳಿ? ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಭಾರ್ಗವಿ LLB ಸೀರಿಯಲ್ ನ ನಾಯಕ ನಟ ಮನೋಜ್ ಅವರು. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಾರೆ. ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ, ಯಾಕಂತಂದ್ರೆ ಮಲ್ಲಮ್ಮ ಅವ್ರು ಇವತ್ತು ಈ ಒಂದು ಸ್ಟೇಜ್ ಬಂದಿದ್ದಾರೆ. ಸೊ ಅವರಿಂದ ಒಂದ್ 4-5 ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮನೋಜ್ ಅವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರ ಜೊತೆ ಆ ವಿಡಿಯೋಸ್ ಅನ್ನ ಮಾಡಕ್ ಶುರು ಮಾಡಿದ್ಮೇಲೆನೆ ಅವರು ನಮ್ಮ ಕರ್ನಾಟಕದ ಜನಕ್ಕೆ ಗೊತ್ತಾಗ್ತಾರೆ ಮಲ್ಲಮ್ಮ ಅವ್ರು ಯಾರು ಏನು ಅಂತ ಹೇಳ್ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಹೆಸರಲ್ಲೇ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬಿಟ್ಟು ಅದಾದ ನಂತರ ಮಲ್ಲಮ್ಮ ಅವ್ರ ಬಗ್ಗೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಅದಾದ ನಂತರ ಮಲ್ಲಮ್ಮ ಅವ್ರಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಕ್ಕೆ ಶುರುವಾಗುತ್ತೆ. ಸೊ ಆಗ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಮಲ್ಲಮ್ಮ ಅವ್ರನ್ನ ಇಷ್ಟಪಡೋಕೆ ಶುರು ಮಾಡ್ತಾರೆ. ಅದರಲ್ಲೇ ಗೊತ್ತಾಗ್ತಿದೆ ಪ್ರತಿಯೊಂದು ವಿಡಿಯೋದಲ್ಲಿ ಆಗಿರ್ಬೋದು, ಅವ್ರು ಮಾತಾಡುವಂತ ಶೈಲಿ ಆಗಿರ್ಬೋದು, ಅಡುಗೆ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಆ ಟೀಮ್ ಅವ್ರು ಏನಿದಾರಲ್ಲ ಮನೋಜ್ ಹಾಗೇನೆ ಅವ್ರ ಜೊತೆ ಒಂದಷ್ಟು 4-5 ಜನ ಇದ್ದಾರೆ. ಆ ಟೀಮ್ ಅವರೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾತನಾಡ್ಬಿಟ್ಟು ಮಲ್ಲಮ್ಮ ಅವರನ್ನ ಇವತ್ತು ಈ ಒಂದು ಬಿಗ್ ಬಾಸ್ ವೇದಿಕೆಗೆ ಕರ್ಕೊಂಡ್ ಬಂದಿರುವಂತದ್ದು. ಸೊ ಎಸ್, ಕ್ರೆಡಿಟ್ ಅವರಿಗೂ ಕೂಡ ಸಲ್ಲುತ್ತೆ. ಅಂಡ್ ಮಲ್ಲಮ್ಮ ಬಿಗ್ ಬಾಸ್ ಗೆ ಯಾಕೆ ಫಿಟ್ ಆಗ್ತಾರೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ, ಸೊ ಅವರು ಫಿಲ್ಟರ್ ಇಲ್ಲ, ಏನ್ ಕೇಳಿದ್ರು ಆ ಸ್ಪಾಂಟೇನಿಯಸ್ ಆನ್ಸರ್ ಮಾಡ್ತಾರಲ್ಲ ಮುಗ್ಧತೆಯಿಂದ, ಅದೇ ಅವರ ಒಂದು ಪ್ಲಸ್ ಪಾಯಿಂಟ್ ಅಂತ, ಪೊಟೆನ್ಶಿಯಲ್ ಅಂತ ಹೇಳ್ಬೋದು. ಸೊ ಅದರಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ಫಿನಾಲ್ವರೆಗೂ ಹೋಗ್ಬೋದು, ಹೇಳಕ್ಕಾಗಲ್ಲ ಜನ ಕೈ ಹಿಡಿದ್ರೆ, ಬಟ್ ಚೆನ್ನಾಗಿ ಆಡ್ಬೋದು ಅಂತ ಅನ್ಸುತ್ತೆ. ಅಂಡ್ ಫಿಸಿಕಲ್ ಸ್ಟ್ರೆಂತು, ಮೆಂಟಲ್ ಸ್ಟ್ರೆಂತ್ ಅದೆಲ್ಲ ಏನೇನು ಅವ್ರದ್ದು ಏನೇನಿದೆ ಅಂತ ಇನ್ಮೇಲಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನನಗನ್ಸೋ ಪ್ರಕಾರ, ಯಾಕಂತಂದ್ರೆ ಬಿಗ್ ಬಾಸ್ ಅಂದ ತಕ್ಷಣ ಫಿಸಿಕಲ್ ಸ್ಟ್ರೆಂತ್ ಇಂಪಾರ್ಟೆಂಟ್ ಆಗಲ್ಲ, ಅದ್ರ ಜೊತೆಗೆ ಮೆಂಟಲ್ ಅದನ್ನೇ ಇರಬೇಕು ಅಂತೇನಿಲ್ಲ. ಸೊ ಎಂಡ್ ಆಫ್ ದ ಡೇ ಜನ ಎಂಟರ್ಟೈನ್ಮೆಂಟ್ ತುಂಬಾ ಬಯಸ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಕೊರತೆಗೆ ನನಗನ್ಸೋ ಪ್ರಕಾರ ಅದಕ್ಕಂತೂ ಕೊರತೆ ಇಲ್ಲ ಅಂತ ನನಗೆ ಅನ್ಸುತ್ತೆ 100%. ಯಾಕಂತಂದ್ರೆ ಈಗಾಗಲೇ ಪ್ರೋಮೋ ರಿಲೀಸ್ ಏನಾಗಿದೆ, ಮಲ್ಲಮ್ಮ ಅವ್ರನ್ನ ವೇದಿಕೆ ಮೇಲೆ ಕರ್ತಂದಾಗ ಸುದೀಪ್ ಅವ್ರ ಜೊತೆ ಮಾಡಿರುವಂತ ಒಂದಷ್ಟು ಫನ್ ಏನಿದೆಯಲ್ಲ, ಸಿಕ್ಕಾಪಟ್ಟೆ ಇಷ್ಟಪಟ್ರು. ಅಂಡ್ ಅದರಲ್ಲಿ ನಾನು ಗಮನಿಸಿದ್ದು ಒಂದು ಏನಂತ ಹೇಳಿದ್ರೆ,
ಟಾಸ್ಕ್ ಎಲಿಮಿನೇಷನ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾ ಅಂತ ಕೇಳಿದಾಗ ನೀವೇ ಎಲ್ಲ ಹೇಳ್ಕೊಡ್ಬೇಕ್ರಿ ಅಂತ ಮಲ್ಲಮ್ಮ ಅವರು ಆನ್ಸರ್ ಮಾಡಿದ್ರು. ಅದ್ರಲ್ಲೇ ಗೊತ್ತಾಗ್ತಿದೆ ಅವ್ರು ಎಷ್ಟು ಎಷ್ಟು ಇನ್ನೋಸೆಂಟ್ ಅಂತ. ಅಂಡ್ ಅದ್ರ ಜೊತೆಗೆ ಅವ್ರಿಗೆ ಬಿಗ್ ಬಾಸ್ ಪ್ಯಾಟರ್ನ್ ಏನಿದೆ ಅದು ಅಷ್ಟಾಗಿ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಅದರಿಂದ ಮ್ಯಾನಿಪುಲೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಬೇರೆ ಕಂಟೆಸ್ಟೆಂಟ್ಗಳನ್ನ. ಅಂದ್ರೆ ಈಗ ಬಿಗ್ ಬಾಸ್ ವಿನ್ ಆಗ್ಬೇಕು ಅಂತ ಹೇಳಿದ್ರೆ ಇನ್ನಸೆನ್ಸ್ ಸ್ಟ್ರೆಂತ್ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ ಎದುರುಗಡೆ ಕಂಟೆಸ್ಟೆಂಟ್ ಯಾರು ಇರ್ತಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಬಟ್ ಅದ್ರಲ್ಲಿ ಇವ್ರು ಸ್ವಲ್ಪ ಎಡವಬಹುದು ಅಂತ ಅನಿಸ್ತಾ ಇದೆ. ಅಂದ್ರೆ ಜನ ಬಂದಿರುವಂತ ಕಂಟೆಸ್ಟೆಂಟ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲ. ಸೊ ಅರ್ಥ ಮಾಡ್ಕೊಳ್ಳೋದು ಅಲ್ಲಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಅಲ್ಲಿ ಟಾಸ್ಕ್ ಬಂದಾಗ ಕೆಲವೊಂದ್ಸಲ ಸೀಕ್ರೆಟ್ ಟಾಸ್ಕ್ ಅಂತ ಕೊಡ್ಲಾಗುತ್ತೆ. ಸೊ ಅಂತ ಟೈಮಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಬಿಗ್ ಮಲ್ಲಮ್ಮ ಅಂತಾನೆ ಅಲ್ಲ, ಬೇರೊಬ್ರು ಇದ್ರೂ ಕೂಡ ಸೀಕ್ರೆಟ್ ಟಾಸ್ಕ್ ಅಂತ ಬಂದಾಗ ಅದನ್ನ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಹೇಳಿರ್ತಾರಲ್ಲಿ ಸೀಕ್ರೆಟ್ ಟಾಸ್ಕ್ ಯಾರಿಗೂ ಹೇಳಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂತ ಟೈಮಲ್ಲಿ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗೋದು, ಏರಿಳಿತ ಆಗುವಂತ ಸರ್ವೇ ಸಾಮಾನ್ಯ ಆಗಿರುತ್ತೆ. ಬಟ್ ಮಲ್ಲಮ್ಮ ಅವ್ರು ಎಂಡ್ ಆಫ್ ದ ಡೇ ಅವರ ಮಾತುಗಾರಿಕೆ ಆಗಿರ್ಬೋದು, ಅವರ ಇನ್ನೋಸೆನ್ಸ್ ಮೂಲಕ ಆಗಿರ್ಬೋದು, ಕರ್ನಾಟಕದ ಇಡೀ ಜನರನ್ನ ಎಂಟರ್ಟೈನ್ ಮಾಡೇ ಮಾಡ್ತಾರೆ ಅನ್ನೋಂಥ ಭರವಸೆ ನನಗಿದೆ. ಬಟ್ ಎಂಡ್ ಆಫ್ ದ ಡೇ ನಾವು ಎಲ್ಲ ಯೋಚನೆ ಮಾಡ್ಬೇಕಾಗಿರುವಂಥದ್ದು ಏನಂತಾರೆ, ಟಾಸ್ಕ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಮಲ್ಲಮ್ಮ ಅವರಿಗೆ ಕ್ಯಾಪ್ಟನ್ ಆಫ್ ದ ವೀಕ್ ಫಸ್ಟ್ ಏನಾದ್ರು ಸಿಕ್ಕಿದ್ರೆ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ, ಇನ್ ಕೇಸ್ ಅದಾದ ನಂತರ ಒಂದಷ್ಟು ವಾರಗಳ ನಂತರ ಅವ್ರು ಕ್ಯಾಪ್ಟನ್ ಆಗಿ ಸಿಕ್ಕಿದ ಮೇಲೆ ಏನೆಲ್ಲ ಅವರಲ್ಲಿ ಚೇಂಜಸ್ ಅನ್ನ ಕಾಣಬಹುದು ಅನ್ನುವಂಥದ್ದು ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮೂಲಕ ನಾವು ನೋಡಿದ್ವಿ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಟಾಸ್ಕ್ ಕೊಟ್ಟಾಗ ಅವ್ರು ಯಾವ ರೀತಿ ಇರ್ತಾರೆ, ಅವರ ಹಾವಭಾವ ಏನೆಲ್ಲ ಚೇಂಜಸ್ ಆಗುತ್ತೆ, ಹಾಗೆ ಟಾಸ್ಕ್ ಅದನ್ನ ಮತ್ತೆ ಕ್ಯಾರಿ ಮಾಡ್ತಾರಾ. ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಎಂಡ್ ಆಫ್ ದ ಡೇ ಬಂದಿರುವಂತ ಕಂಟೆಸ್ಟೆಂಟ್ಸ್ ಎಲ್ಲರನ್ನ ಕೂಡ ಮೆಚ್ಚೋದಿಕ್ ಆಗೋದಿಲ್ಲ. ಒಬ್ಬೊಬ್ರು ಕೂಡ ನಾವು ಹೋಗೋದು ಗೆದ್ದು ಬರೋದಿಕ್ಕೆ, ಇನ್ನೊಬ್ಬರನ್ನ ಮೆಚ್ಚೋದಿಕ್ಕಲ್ಲ. ಹೌದು, ಅವ್ರಾಗೆ ಇರ್ತಾರ ಅಥವಾ ಆ ಟಾಸ್ಕ್ ಬಂದಾಗ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡ್ಬೇಕಾಗುತ್ತೆ, ಮಾತುಗಾರಿಕೆ ಸ್ವಲ್ಪ ಮಾತನ್ನ ರೈಸ್ ಮಾಡ್ಬೇಕಾಗುತ್ತೆ, ಇದೆಲ್ಲಾನು ಕೂಡ ಬರುತ್ತೆ. ಸೊ ಮಲ್ಲಮ್ಮ ಅವರ ಇನ್ನೋಸೆನ್ಸ್ ನನಗನ್ಸೋ ಪ್ರಕಾರ 3% 90% ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಟಾಸ್ಕ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಬಂದಾಗ. ಸೊ ನೋಡ್ಬೇಕು ಏನೇನಾಗುತ್ತೆ ಅಂತ. ಏನಾದ್ರೂ ಹೇಳೋದಾದ್ರೆ ಮಲ್ಲಮ್ಮ ಅವ್ರ ಬಗ್ಗೆ? ಇಲ್ಲ, ಮಲ್ಲಮ್ಮ ತುಂಬಾ ಚೆನ್ನಾಗಿ ಆಡಬಹುದು. ಅವರ ಒಂದು ಈಗ ನಾವು ಒಬ್ಳು ಮಹಿಳೆ ಅಂದ ತಕ್ಷಣ ವೀಕ್ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಎಲ್ಲಾ ಕಡೆ ಎಲ್ಲಾ ಫೀಲ್ಡಲ್ಲೂ ಆ ಮೈಂಡ್ ಸೆಟ್ ಇದ್ದಿದ್ದೇನೆ. ಸೊ ಅದನ್ನ ಮೆಟ್ಟಿ ನಿಲ್ತಾರ ಮಲ್ಲಮ್ಮ ಅವರು, ತಮ್ಮ ಮಾತುಗಾರಿಕೆ ಜೊತೆಗೆ ಆಟಗಾರಿಕೆಯನ್ನು ತೋರಿಸ್ತಾರ ಅಂತ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಎನಿವೇಸ್, ನಮ್ಮ ಕಡೆಯಿಂದ ಮಲ್ಲಮ್ಮ ಅವರಿಗೆ ಆಲ್ ದ ಬೆಸ್ಟ್. ಅಂಡ್ ಇನ್ನೊಂದೇನಂತಂದ್ರೆ ಅಡಿಗೆ ವಿಚಾರದಲ್ಲಿ ಮಲ್ಲಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉತ್ತರ ಕರ್ನಾಟಕದ ಶೈಲಿ ಆಗಿರ್ಬೋದು, ಅದೆಲ್ಲಾನು ಕೂಡ ಅದೆಲ್ಲ ಇದೆ. ಸೊ ಅಡಿಗೆ ಮೂಲಕ ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಮನಸ್ಸನ್ನ ಗೆಲ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಎನಿವೇ ಮಲ್ಲಮ್ಮ ಅವರೇ, ಹೆಂಗಾದ್ರೂ ಹಾಡಿ. ಬಟ್ ಏನಂತಂದ್ರೆ ನಿಮ್ಮ ಇನ್ನೋಸೆನ್ಸ್ ಆಗಿರ್ಬೋದು, ಮುಗ್ಧತೆ ಮೂಲಕ ಆಗಿರ್ಬೋದು, ಕನ್ನಡ ಕಿರುತೆರೆ ಹಾಗೂ ಬಿಗ್ ಬಾಸ್ ವೀಕ್ಷಕರ ಮನಸ್ಸನ್ನ ಗೆಲ್ತೀರಾ ಅನ್ನುವಂತಹ ನಂಬಿಕೆ ನಮ್ಗೆಲ್ರಿಗೂ ಇದೆ. ಅಂಡ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದಿರಾ ಕೂಡ. ನಿಮ್ಮ ಇನ್ನೋಸೆನ್ಸ್ ನಿಮ್ಗೆ ಗ್ರ್ಯಾಂಡ್ ಫಿನಾಲೆ ತನಕನೂ ಕರ್ಕೊಂಡೋಗಿ ನಿಮ್ಮನ್ನ ವಿನ್ನರ್ ಆಗುವಂತ ಚಾನ್ಸ್ ಸಿಗ್ಲಿ. ನಮ್ಮ ಬಾಸ್ ಟಿವಿ ಕಡೆಯಿಂದ ಹಾಗೆ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಮಲ್ಲಮ್ಮ ಅವರಿಗೆ ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.